ಕೃಷಿ ಮೇಳದಲ್ಲಿ ನನಗೊಂದು ಮೋಸ ಆಯಿತು ಏನಂತ ಹೇಳ್ತೀನಿ, ವಿಡಿಯೋನ ಕೊನೆವರೆಗೂ ನೋಡಿ. ಕೃಷಿ ಮೇಳದ ವಿಡಿಯೋ ತುಂಬ ಇರೋದ್ರಿಂದ ನಾನು ಪಾರ್ಟ್ 1 ಪಾರ್ಟ್ 2 ಆ ಥರ ಮಾಡಿ ವಿಡಿಯೋ ಹಾಕ್ತಾಯಿದ್ದೀನಿ. ಇದು ಪಾರ್ಟ್ 1 ವಿಡಿಯೋ. ಅಂದರೆ ಎಂಟ್ರೆನ್ಸಲ್ಲಿ ಹೋಗ್ಬೇಕಾದ್ರೇ ನಮ್ಮ ಮಂಡ್ಯದ ಗಂಡು ಬಿಗ್ ಬಾಸ್ ಕಂಟೆಸ್ಟೆಂಟ್ ಗಿಲ್ಲಿ ಅವ್ರ ಫೋಟೋ ಇಟ್ಕೊಂಡು ನಿಂತಿದ್ರು. ಎಲ್ಲರ ಆಸೆ ಗಿಲ್ಲಿ ಗೆಲ್ಲಬೇಕು, ನಮ್ಮ ರೈತನ ಮಗ ಗಿಲ್ಲಿ ಗೆಲ್ಲಬೇಕು ಅಂತ ಎಲ್ಲ ಫಂಕ್ಷನ್ಸಲ್ಲೂ ಗಿಲ್ಲಿ ಅವರ ಫೋಟೋ ಶೋ ಮಾಡ್ತಾ ಇರ್ತಾರೆ. ನನಗೆ ಅದು ನೋಡಿ ಖುಷಿ ಆಯಿತು. ನನಗೂ ಕೂಡ ಗಿಲ್ಲಿ ಗೆಲ್ಲಬೇಕು ಅನ್ನೋದೇ ಆಸೆ. ಬಿಗ್ ಬಾಸಲ್ಲಿ ನಿಮಗೆ ಯಾರು ಗೆಲ್ಲಬೇಕು ಅಂತ ಮಾರಿದೆ ಕಮೆಂಟ್ ಮಾಡಿ. ಸ್ಟಾರ್ಟಿಂಗಲ್ಲಿ ಹೋದ ತಕ್ಷಣ ಎಲ್ಲ ಭತ್ತದ ವೆರೈಟಿನೂ ಬೆಳೆದಿದ್ರು ಸ್ವಲ್ಪ ಸ್ವಲ್ಪ. ಆ ಹೆಸರು ನೋಡ್ತಾ ನೋಡ್ತಾ ನನಗಂತೂ ಈ ಥರ ಎಲ್ಲ ಹೆಸರಿಟ್ಟವ್ರ ಅಂತ ನೋಡ್ತಾ ಇದ್ದೆ. ಅದರಲ್ಲಂತೂ ಒಂದು ಹೆಸರು ಪರ್ಪಲ್ ಪುಟ್ಟ ಅಂತ ಹೇಳಿ, ಅದು ಕಲರ್ ಪರ್ಪಲ್ ಟೈಪ್ ಇತ್ತು. ಸೊ ಪರ್ಪಲ್ ಪುಟ್ಟ ಅಂತ ಇಟ್ಟಿದ್ರು. ಅದನ್ನು ನೋಡಿ ನೋಡಿ ನನಗೆ ನಗು ಬರ್ತಿತ್ತು, ಹೆಸ್ರು ಹೆಂಗೆ ಇಟ್ಟವ್ರೆ ಅಂತ. ಆಮೇಲೆ ಒಳಗಡೆ ಬಂದಾಗ ಇನ್ನು ಆ ಟ್ರೇಸಲ್ಲೆಲ್ಲ ಕಬ್ಬು ಈ ಥರ ಎಲ್ಲ ನಾಟಿ ಮಾಡಿ ಮಡಗಿದ್ರು. ಮತ್ತು ಗಿಡಗಳ್ನು ಮಾರಾಟ ಮಾಡ್ತಿದ್ರು. ಹಣ್ಣು ಗಿಡ ಅದೆಲ್ಲ, ಇದು ಏಲಕ್ಕಿ ಗಿಡ, ಕಾಫಿ ಮತ್ತು ಇದು ಮೆಣಸು ಎಲ್ಲ ಎನಿವನ್ ಎಲ್ಲನೂ ಮಾರಾಟ ಮಾಡ್ತಾಯಿದ್ರು. ಗೊಬ್ಬರಗಳು ಎಲ್ಲ ನೋಡಿ ನನಗಂತೂ ತುಂಬ ಖುಷಿ ಆಯಿತು. ಇದೇ ಫಸ್ಟ್ ಟೈಮು ನಾನು ಕೃಷಿ ಮೇಳ ಅಂತಲೇ ಹೋಗಿರೋದು. ಇಲ್ಲಿವರೆಗೂ ನಾನು ಕೃಷಿ ಮೇಳ ನೋಡೇ ಇರಲಿಲ್ಲ. ಬಟ್ ಏನಂದರೆ ನಾನು ಲಾಸ್ಟ್ ಡೇ ಹೋದೆ. ಸೊ ಅದೇ ಬೇಜಾರು. ಫಸ್ಟ್ ಡೇ ಹೋಗಿದ್ರೆ ಇನ್ನೂ ತುಂಬ ನಿಧಾನವಾಗಿ ನೋಡ್ಬೋದಿತ್ತೇನೋ. ಯಾಕೆಂದರೆ ಲಾಸ್ಟ್ ಡೇ ಅನ್ನೋದ್ರಿಂದ ನಾನು ಹೋಗಿದ್ದು 12 ಆಯಿತು. ನನಗೆ ಎಲ್ಲನೂ ಕವರ್ ಮಾಡಿ ನೋಡೋಕ್ಕಾಗಿಲ್ಲ, ಅಷ್ಟೊಂದಿತ್ತು ನೋಡೋದು. ಏನಂದರೆ ನಾವು ಬೆಳೆಯೋ ಬೆಳೆ ಮತ್ತು ನಾವು ಯಾವ ಥರ ಅಗ್ರಿಕಲ್ಚರ್ ಸ್ಟೈಲ್ ಅದು ನಮಗೆ ಗೊತ್ತಿರ್ತದೆ, ನಾವು ಯಾವ ಥರ ಬೆಳಿತೀವಿ ಅಂತ. ಬಟ್ ಎಲ್ಲ ಥರನೂ ನೋಡಬೇಕಾದ್ರೆ ಏನೋ ಒಂಥರ ಕ್ಯೂರಿಯಾಸಿಟಿ, ಇಂಟ್ರೆಸ್ಟ್ ತುಂಬ ಇರುತ್ತೆ. ಸಕ್ಕತ್ತಾಗಿತ್ತು ನನಗಂತೂ. ಮತ್ತು ಎಲ್ಲ ಮಿಷಿನರೀಸ್ ನೋಡ್ಬೇಕಾದ್ರೂ ಈ ಥರ ಎಲ್ಲ ಆಯಿತಾ ಅನ್ನೋ ಥರ ಇತ್ತು. ಇದನ್ನು ನಾನು ಕೂಡ ಓಡಿಸಿ ನೋಡಿದೆ. ಸೇಮ್ ಟಿಲ್ಲರ್ ಥರ, ಬಟ್ ಟಿಲ್ಲರ್ಗೆ ಗೇರ್ ಐತೆ, ಇದಕ್ಕೆ ಗೇರ್ ಇಲ್ಲ. ಸ್ಟಾರ್ಟ್ ಅಷ್ಟೇ. ತಿರುಗಿಸೋದು ಎಲ್ಲ ಟಿಲ್ಲರ್ ಥರನೇ. ಬಟ್ ಆದರೆ ನನಗೆ ಇದು ಆಗಲ್ಲ, ನಮ್ಮ ಕಡೆ ಕೆಲ್ಸಕ್ಕಲ್ಲ ಅಂತ ಅನ್ನಿಸ್ತಾ ಇತ್ತು. ಬಟ್ ಆದರೆ ಏನೋ ಒಂಥರ ಎಕ್ಸ್ಪೀರಿಯನ್ಸ್. ನಾವು ಓಡಿಸಿ ನೋಡಿದಾಗ ನಾವು ಇದು ಓಡಿಸ್ತೀವಿ, ಹೆಂಗೆ ಬೈಕ್ ನಾವು ಆ ಬೈಕ್ ಓಡಿಸಿದ್ದೀವಿ, ಈ ಬೈಕ್ ಓಡಿಸಿದ್ದೀವಿ ಅಂತೀವೋ ಅದೇ ಥರ ಇದು ಕೂಡ ಆ ಮಿಷಿನರೀಸ್ ನಾವು ಯೂಸ್ ಮಾಡಿ ನೋಡಿದ್ದೀವಿ ಅಂತ ಹೇಳ್ಬೋದು ಅಲ್ವಾ. ಆಮೇಲೆ ಈ ರಾಗಿ ತಳಿಗಳು, ಎಲ್ಲ ತರಕಾರಿ ಎನಿವನ್ ಎಲ್ಲ ಬೆಳೆದಿದ್ರು. ಎಲ್ಲ ನೋಡೋಕ್ಕೆ ಏನೋ ಒಂಥರ ಖುಷಿ ಆಯ್ತಿತ್ತು. ನಾನು VC ಫಾರ್ಮ್ಗೆ ತುಂಬ ಸತಿ ಹೋಗಿದ್ದೀನಿ. ಬಟ್ ಆದರೆ ಈ ಕೃಷಿ ಮೇಳಕ್ಕೆ ಇದೇ ಫಸ್ಟ್ ಟೈಮು. ಎಲ್ಲ ನೋಡಿಕೊಂಡು ಭತ್ತ ನಾಟಿ ಮಾಡ್ತಾ ಇರೋ ಮಿಷಿನು ಎಲ್ಲ ನೋಡಿದ್ವಿ ಫೈನಲಿ. ಮತ್ತು ಡ್ರೋನ್ ನೋಡಿದ್ವಿ. ನಾನು ಡ್ರೋನ್ ಹಾರಿಸೋದು, ಡ್ರೋನ್ ಸ್ಪ್ರೇ ಮಾಡೋದು ಡೈರೆಕ್ಟ್ ನೋಡಿರಲಿಲ್ಲ. ಸೊ ಇವರು ಡೆಮೋ ಮಾಡಿ ತೋರಿಸ್ತಾ ಇದ್ರು. ನೆಕ್ಸ್ಟ್ ವಿಡಿಯೋ ನೋಡಿ, ಪಾರ್ಟ್ 2 ವಿಡಿಯೋ ನಿಮಗೆ ಫುಲ್ಲಾಗಿ ಗೊತ್ತಾಗುತ್ತೆ.